ಗಾಯತ್ರಿ ಮಂತ್ರಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ. ಅದು ಯಾವುದಾದರೂ ಇದ್ದ ಋಗ್ವೇದದಲ್ಲಿ 10,552 ಮಂತ್ರಗಳಿದ್ದು, ಆ ಮಂತ್ರಗಳನ್ನು 10 ಮಂಡಲಗಳಾಗಿ ವಿಭಾಗಿಸಿದ್ದಾರೆ. ಋಗ್ವೇದ ಮಂತ್ರದ ಆರಂಭವಾಗುವ ಅತಿ ಅದ್ಭುತವಾಗಿರ್ತಕ್ಕಂಥ ಛಂದಸ್ಸು, ಆ ಛಂದಸ್ಸೇ ಗಾಯತ್ರಿ ಛಂದಸ್ಸು. ಗಾಯತ್ರಿ ಛಂದಸ್ಸಿನಿಂದ ಆಗಿರುವಂತಹ ಮಂತ್ರ ಅದೇ ಗಾಯತ್ರಿ ಮಂತ್ರ. ನ ಗಾಯತ್ರ್ಯಾಃ ಪರಮಂ ಮಂತ್ರಂ ನಮಾತುಃ ಪರದೇವತಾ ಅನ್ನುವ ಶ್ಲೋಕದಂತೆ ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಮಂತ್ರ ಮತ್ತೊಂದಿಲ್ಲ. ನ ಮಾತುಃ ಪರದೇವತಾ ಅಂದರೆ ತಾಯಿಗಿಂತ ಬೇರೆ ದೇವರಿಲ್ಲ ಅನ್ನುವ ಮಾತಿದೆ. ಆ ರೀತಿ ಒಳಗೆ ಗಾಯತ್ರಿ ಮಂತ್ರ ಬಹಳ ವಿಶೇಷವಾಗಿದ್ದು, ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳ ಛಂದಸ್ಸಿನ, ಗಾಯತ್ರಿ ಛಂದಸ್ಸಿನ 24 ಅಕ್ಷರಗಳ ಮಂತ್ರದಲ್ಲಿ ಆ ಮಂತ್ರಕ್ಕೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ದೇವತೆಗಳಾಗಿ, ಒಂದು ಆಗ್ನೇಯ, ಪ್ರಜಾಪತ್ಯ, ಸೌಮ್ಯ, ಈಶಾನ್ಯ, ಆದಿತ್ಯ, ಬೃಹಸ್ಪತ್ಯ, ಪಿತೃದೇವತ್ಯ, ಆರ್ಯಮ, ಸಾವಿತ್ರ, ತ್ವಾಷ್ಟ, ಪೌಷ್ಟ, ಮೈದಾನ್ಯ, ವಾಯುವ್ಯ, ವಾಮದೇವತ್ಯ, ಮೈತ್ರ್ಯ, ವರುಣ, ಅಂಗೀರಸ, ವಿಶ್ವದೇವ, ವೈಷ್ಣವಿ, ವಾಸವಿ, ಕ್ರಾಂದ್ರ, ಆಶೀನ, ಬಾಹ್ಯ, ಸಾವಿತ್ರಿ ಅನ್ನುವ 24 ದೇವತೆಗಳು ಆ ಅಕ್ಷರಕ್ಕೊಳಗೊಂಡಾಗೆ ಇದ್ದಾರೆ. ಗಾಯತ್ರಿ ಮಂತ್ರದ ಬಗ್ಗೆ ಎಷ್ಟು ಅಧ್ಯಯನ ಮತ್ತು ಎಷ್ಟು ಹೇಳಿದರೂ ಕಡಿಮೆ. ಆದರೂ ಸ್ವಲ್ಪ ನನ್ನ ಜ್ಞಾನಕ್ಕೆ ನಿಲ್ಲಕ್ಕಿರುವ ಹಾಗೆ ಅಥವಾ ನಾನು ತಿಳಿದುಕೊಂಡಿರುವ ಹಾಗೆ ಒಂದಿಷ್ಟು ಇಲ್ಲಿ ಹೇಳಲು ಬಯಸುತ್ತಿದ್ದೇನೆ. ಮಂತ್ರಗಳಲ್ಲಿ ಮಹಾಮಂತ್ರ ಗಾಯತ್ರಿ ಮಂತ್ರ ಅನ್ನುವುದು ಕೇಳಿದ್ದೇವೆ. ಗಾಯತ್ರಿ ಅಂದರೆ ವೇದ ಮಾತಾ ಅಂತಲೂ ಕರೀತಾರೆ. ಗಯಾ ತ್ರಾಯತಿ, ಗಯಾ ಅಂದರೆ ಪ್ರಾಣ, ತ್ರಾಯತಿ ಅಂದರೆ ರಕ್ಷಿಸುವುದು ಅಥವಾ ಉದ್ಧರಿಸುವುದು. ಗಾಯಂ ತ್ರಾಯತೆ ಇತಿ ಗಾಯತ್ರಿ. ಸಾಕ್ಷಾತ್ ಆದಿಶಂಕರಾಚಾರ್ಯರೇ ಹೇಳಿದ್ದಾರೆ. ಇದರ ಅರ್ಥ ಈ ಮಂತ್ರವನ್ನು ಜಪಿಸುವುದರಿಂದ ಅಥವಾ ಪಠಿಸುವುದರಿಂದ ಎಲ್ಲ ಕಷ್ಟಗಳಿಂದ ರಕ್ಷಿಸಲ್ಪಡುತ್ತಾರೆ ಅಂತಕ್ಕಂಥದ್ದು. ಗಾಯತ್ರಿ ಮಂತ್ರ ನಮ್ಮ ಮೆದುಳನ್ನು, ಮನಸ್ಸನ್ನು ಪವಿತ್ರವಾಗಿಸುತ್ತದೆ. ಸೂರ್ಯನ ಬೆಳಕು ಹೇಗೆ ಜಗತ್ತಿಗೆ ಚೈತನ್ಯವನ್ನು ಕೊಡ್ತದೆ, ಆ ರೀತಿ ಒಬ್ಬ ವ್ಯಕ್ತಿ ಆತ್ಮೋದ್ಧಾರ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಚೈತನ್ಯ ಬಹಳ ಮುಖ್ಯ. ಆ ರೀತಿ ಒಳಗೆ ಗಾಯತ್ರಿ ಮಂತ್ರ ಆ ಬ್ರಹ್ಮ ಚೈತನ್ಯವನ್ನು ನಮಗೆ ದಯಪಾಲಿಸ್ತದೆ. ಗಾಯತ್ರಿ ಮಂತ್ರದ ಪ್ರತಿ ಅಕ್ಷರವೂ ಕೂಡ ಬೀಜಾಕ್ಷರಗಳೇ ಆಗಿವೆ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರದಲ್ಲಿ ಒಟ್ಟು 24 ಅಕ್ಷರಗಳಿವೆ. ಓಂ ಎಂದರೆ ಪ್ರಣವ, ಭೂರ್ ಎಂದರೆ ತತ್ಸ್ವರೂಪ ಅಥವಾ ಭೂಲೋಕ. ಭುವಃ ಎಂದರೆ ಚಿತ್ಸ್ವರೂಪ, ಆಂತರಿಕ ಲೋಕ ಅಥವಾ ಜ್ಞಾನ ಸ್ವರೂಪ. ಸ್ವ ಅಂದರೆ ಆನಂದ ಸ್ವರೂಪ, ದುಃಖ ಇಲ್ಲದವರು ಅಂದರೆ ಸ್ವರ್ಗಲೋಕದಲ್ಲಿ. ಯಾರಿಗೆ ದುಃಖ ಇರಂಗಿಲ್ಲ ಅಂದರೆ ಅವರು ಸ್ವರ್ಗದಾಗಿರ್ತಾರೆ. ತತ್ ಎಂದರೆ ಸಚ್ಚಿದಾನಂದ ಲಕ್ಷಣನಾದ ಪರಮೇಶ್ವರ. ಸಹಿತು ಎಂದರೆ ಸೃಷ್ಟಿಕರ್ತ. ವರೆಣ್ಯಂ ಎಂದರೆ ಎಲ್ಲರೂ
ಆರಾಧಿಸುವ, ಎಲ್ಲರನ್ನ ಉದ್ಧರಿಸುವ ಅನ್ನುವುದರ ಅರ್ಥ. ಭರ್ಗೋ ಎಂದರೆ ಶುದ್ಧ ಸ್ವರೂಪನಾಗಿರ್ತಕ್ಕಂಥ, ಪಾಪ ಇಲ್ಲದವನು. ದೇವಸ್ಯ ಅಂದರೆ ಸಕಲ ಶಕ್ತಿಯುಳ್ಳ ಮಹಾದಿವ್ಯ ಸ್ವರೂಪನಾದ ಮಹಾದೇವ. ಧೀಮಹಿ ಎಂದರೆ ಆತ್ಮ ನಿವೇದನೆ, ದೇವರಲ್ಲಿ ಒಂದಾಗುವ. ಯಹ ಅಂದರೆ ಪರಮಾತ್ಮ. ನಃ ಅಂದರೆ ನಮ್ಮ ಮನಸ್ಸು. ಪ್ರಚೋದಯಾತ್ ಅಂದರೆ ಒಳ್ಳೆಯ ವಿಷಯ, ಒಳ್ಳೆಯ ಕೆಲಸ, ಸದ್ವಿಚಾರದ ಕಡೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ಅಥವಾ ಆತ್ಮೋದ್ಧಾರ ಮಾಡಿಕೊಳ್ಳುವುದು, ಸಮರ್ಥನಾಗಿಸುವುದು. ಅಂತಹ ಪರಮಾತ್ಮನಲ್ಲಿ ಬೀಳುವಂತಹದ್ದು. ಗಾಯತ್ರಿ ಮಂತ್ರದ ಕುರಿತಾಗಿ ಅನೇಕ ಮಹಾಪುರುಷರು ಅವರ ದಿವ್ಯವಾಣಿಯಿಂದ ಬಹಳಷ್ಟು ವಿಚಾರಗಳನ್ನು ಹಂಚ. ಅದರಲ್ಲಿ ಗಾಯತ್ರಿ ಮಂತ್ರದ ಒಂದು ಅನುಗ್ರಹವಾಗಿದ್ದು, ವಿಶ್ವಾಮಿತ್ರ ಋಷಿಗಳಿಗೆ ಗಾಯತ್ರಿ ಜೀವನ್ಮರಣ ಚಕ್ರದಿಂದ ಮುಕ್ತಿಯನ್ನು ನೀಡುತ್ತೆ ಅಂತ ವಿಶ್ವಾಮಿತ್ರ ಋಷಿಗಳು ಹೇಳಿರುತ್ತಾರೆ. ಗಾಯತ್ರಿ ಮಂತ್ರ ಪರಬ್ರಹ್ಮ, ಬೇರೆ ಅಲ್ಲ ಅಂತಕ್ಕಂಥ ವಿಷಯವನ್ನು ವ್ಯಾಸರು ಹೇಳಿದ್ದಾರೆ. ಮುಕ್ತಿ ಪಡೆಯಲು ಗಾಯತ್ರಿ ಮಂತ್ರ ಮಿಗಿಲಾದ ಬೇರೊಂದು ಮಂತ್ರ ಇಲ್ಲ ಅನ್ನುವ ವಿಷಯವನ್ನು ಶೃಂಗ ಮಹರ್ಷಿಗಳು ಹೇಳಿದ್ದಾರೆ. ಗಾಯತ್ರಿ ಮಂತ್ರದ ಜಪದಿಂದ ಪಾಪನಾಶ ಆಗುತ್ತೆ ಅನ್ನುವ ವಿಷಯವನ್ನು ಯಾಜ್ಞವಲ್ಕರು ಹೇಳಿದ್ದಾರೆ. ಚಿದಾನಂದಾತ್ಮ ಪರಬ್ರಹ್ಮ ಸಾಕ್ಷಾತ್ಕಾರ ಗಾಯತ್ರಿ ಮಂತ್ರದ ಜಪದಿಂದ ಆಗುತ್ತೆ ಅನ್ನುವ ವಿಷಯವನ್ನು ಭರದ್ವಾಜ ಮಹರ್ಷಿಗಳು ಹೇಳಿದ್ದಾರೆ. ಗಾಯತ್ರಿ ಮಂತ್ರ ಪಠಣೆಯಿಂದ ದೀರ್ಘಾಯುಷ್ಯು ಸಿಗುತ್ತದೆ ಅನ್ನುವ ವಿಚಾರವನ್ನು ಇಲ್ಲಿ ಚರಕವಿ ಹೇಳಿದ್ದಾರೆ. ಬ್ರಹ್ಮ ಋಷಿಗಳು ಮಾತು ಯಾವಾಗಲೂ ಸತ್ಯವಾಗುತ್ತದೆ. ವಸಿಷ್ಠರು ಗಾಯತ್ರಿ ಮಂತ್ರದ ಪಠಣೆಯಿಂದ ಒಬ್ಬ ದುರ್ಮಾರ್ಗಿಯೂ ಕೂಡ ಸನ್ಮಾರ್ಗಿಯಾಗುತ್ತಾನೆ ಅನ್ನುವ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಪ್ರತಿನಿತ್ಯ 108 ಬಾರಿ ಗಾಯತ್ರಿ ಮಂತ್ರದ ಜಪದಿಂದ ಸಕಲ ರೋಗ ನಿವಾರಣೆಯಾಗುತ್ತದೆ. ಚಿತ್ತ ಅಂದರೆ ನಮ್ಮ ಬುದ್ಧಿ ಶುದ್ಧಿಯಾಗುತ್ತದೆ. ಚಿತ್ತ ಶುದ್ಧಿಯಾದರೆ ಇಂದ್ರಿಯ ನಿಗ್ರಹವಾಗುತ್ತದೆ. ಇಂದ್ರಿಯ ನಿಗ್ರಹವಾದರೆ ದುಷ್ಟಚಟಗಳು ನಮ್ಮಿಂದ ದೂರವಾಗುತ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ ಅರಿಷಡ್ವರ್ಗಗಳು ಇವುದರ ಮೇಲೆ ನಾವು ನಿಗ್ರಹವನ್ನು ಮಾಡಬಹುದು. ನಿಜವಾದ ಜ್ಞಾನಿಯಾಗುತ್ತಾರೆ. ಜ್ಞಾನ ಸಮೃದ್ಧಿಯಾದ ನಂತರ ಸರಸ್ವತಿ ಯಾವ ಕಡೆ ಇರುತ್ತಾಳೆ ಅಲ್ಲಿಗೆ ಲಕ್ಷ್ಮಿ ಬರುತ್ತಾಳೆ ಅನ್ನುವ ಮಾತಿದೆ. ಬಾಳು ಬೆಳಕಾಗುತ್ತದೆ.